ಪ್ರೀತಿ ವೀಕ್ಷಕರೇ ಮತ್ತು ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ಪರ್ಧಾಯೋಗಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ, ನಿನ್ನೆ ಒಂದು ನೋಟಿಫಿಕೇಶನ್ ಆಯಿತು. ಯಾವುದಪ್ಪ ಅಂತಂದರೆ ಅದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಪ್ರತಿಯೊಂದು ಎಕ್ಸಾಮ್ನಲ್ಲಿ ಏನು ಮಾಡ್ತಿರ್ತಾನಪ್ಪ ಅಂತಂದರೆ ಈ ಕನ್ನಡ ಸಾಹಿತ್ಯ ಚರಿತ್ರೆ ಅಲ್ಲಿ 3 ಕಾಲಘಟ್ಟಗಳನ್ನು ಬರ್ತಾವೆ. ಆ ಸಾಹಿತ್ಯ ಚರಿತ್ರೆ ಮೇಲೆ ಏನು ಮಾಡ್ತಿರ್ತಾನೆ ಅಂತಂದ್ರೆ ಕ್ವಶನನ್ನು ಕೇಳ್ತಾ ಇರ್ತಾನೆ. ಏನು ಅಂತಂದು ಅದು ಗ್ರಂಥಕಾರ ಆಗಿರ್ಬೋದು, ಕಾಲ ಆಗಿರ್ಬೋದು, ಮತ ಆಗಿರ್ಬೋದು, ಆಶ್ರಯ ಆಗಿರ್ಬೋದು, ಗ್ರಂಥ ಆಗಿರ್ಬೋದು ಮತ್ತು ಸ್ವರೂಪ ಆಗಿರ್ಬೋದು. ಏನು ಮಾಡ್ತಿರ್ತಾನೆ ಅಂತಂದರೆ ಕ್ವಶನನ್ನು ಕೇಳ್ತಾ ಇರ್ತಾನೆ. ಏನು ಅಂತ ಒಂದು ಸ್ವರೂಪ ರೂಪದಲ್ಲಾದರೂ ಕೇಳ್ಬೋದು, ಗ್ರಂಥ ರೂಪದಲ್ಲಾದರೂ ಕೇಳ್ಬೋದು, ಆಶ್ರಯ ರೂಪದಲ್ಲಾದರೂ ಕೇಳ್ಬೋದು, ಮತ ರೂಪದಲ್ಲಾದರೂ ಕೇಳಬಹುದು ಮತ್ತು ಕಾಲರ ಕೇಳಬಹುದು ಅಥವಾ ಗ್ರಂಥಕಾರರೇ ಕೇಳಬಹುದು. ಆ ಒಂದು ದೃಷ್ಟಿಕೋನದಿಂದ ಏನು ಮಾಡ್ತಾ ಇದ್ದಪ್ಪ ಅಂತಂದ್ರೆ ಈ ಸ್ಪರ್ಧಾಯೋಗಿ ಯೂಟ್ಯೂಬ್ ಚಾನಲ್ನಲ್ಲಿ ಸರಣಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಒಂದು UGC ನೆಟ್ ಆಗಿರ್ಬೋದು, ಸೆಟ್ ಆಗಿರ್ಬೋದು, ನಿನ್ನೆ ಬಿಟ್ಟಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದ್ದಂತಹ ಹೈಸ್ಕೂಲ್ ಟೀಚರಲ್ಲಿ ಕೇಳುವಂಥದ್ದು TET ಆಗಿರ್ಬೋದು. ಇವೆಲ್ಲದರ ಸಂಬಂಧ ಏನು ಮಾಡ್ತೀವಪ್ಪ ಅಂತಂದ್ರೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಮುಂಬರುವಂತಹ ಎಕ್ಸಾಮ್ಸ್ ಆಗಿರುವಂತಹ ತಲಾಟಿ ಎಕ್ಸಾಮ್ ಆಗಿರ್ಬೋದು, PDO ಎಕ್ಸಾಮ್ ಆಗಿರ್ಬೋದು, ಈಗ ತಾನೇ ಬಿಟ್ಟಂತಹ KS ಎಕ್ಸಾಮ್ ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಗಳೆಲ್ಲ ಮಾಡ್ತಾನಂತಂದರೆ ಈ ಸಾಹಿತ್ಯ ಚರಿತ್ರೆ ಮೇಲೆ ಒಂದೆಲ್ಲ ಒಂದು ಕ್ವಶನನ್ನು ಕೇಳ್ತಾ ಇರ್ತಾನೆ. ಆ ಒಂದು ದೃಷ್ಟಿಕೋನದಿಂದ ನಿಮಗೆಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಅದರ ಸದುಪಯೋಗವನ್ನು ಪಡಿಸ್ಕೋರಿ ಅಂತ ಹೇಳುತ್ತಾ, ಮೊದಲನೇದಾಗಿ ನಾವು ಏನು ಮಾಡ್ತಿರ್ತೇವಪ್ಪ ಅಂತಂದ್ರೆ ಈ ಗ್ರಂಥಕಾರ, ಕಾಲ, ಮತ, ಆಶ್ರಯ, ಗ್ರಂಥ ಮತ್ತು ಸ್ವರೂಪ ಇದ್ರಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಈಗ ನೋಡ್ರಿ, ಕಾಂಪಿಟೇಷನ್ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಕ್ವಶನ್ ಯಾವ ರೀತಿ ಬೇಕಾದರೂ ಕೇಳಬಹುದು. ಈಗ ಮೊದಲು ಏನು ಮಾಡ್ತಾ ಇದ್ದಪ್ಪ ಅಂತಂದ್ರೆ ಡೈರೆಕ್ಟ್ ಕ್ವಶನನ್ನು ಕೇಳ್ತಾ ಇದ್ದ. ಈಗ ಏನು ಮಾಡ್ತಾ ಇದ್ದಪ್ಪ ಅಂತಂದ್ರೆ ಅಪ್ಲೈಡ್ ಕ್ವಶನನ್ನು ಕೇಳ್ತಾ ಇದ್ದಾರೆ. ಆ ರೀತಿಯಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಆಳವಾಗಿ ಅಧ್ಯಯನವನ್ನು ಮಾಡಬೇಕು. ಆ ಒಂದು ದೃಷ್ಟಿಕೋನದಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಇದರ ಸದುಪಯೋಗ ಪಡಿಸ್ಕೋರಿ. ಯಾರಿನ್ನೂ ನಮ್ಮದು ಸ್ಪರ್ಧಾಗಿ ಯೂಟ್ಯೂಬ್ ಚಾನಲಿಗೆ ಜಾಯಿನ್ ಆಗಿಲ್ಲ, ಎಲ್ಲರೂ ಜಾಯಿನ್ ಆಗಿ ಟೆಲಿಗ್ರಾಮ ಮತ್ತು ವಾಟ್ಸಪ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಈ ವಿಡಿಯೋಗಳನ್ನು ಲಿಂಕನ್ನು ಶೇರ್ ಮಾಡೀವಿ. ಅದರ ಸದುಪಯೋಗ ಪಡಿಸ್ಕೋರಿ. ಕೆಲವೊಂದು ಜನರಿಗೆ ಏನಾಗ್ತಿರ್ತದೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರಿಗೆ ಮುಂದೆ ಕೋಚಿಂಗ್ ಹೋಗಿ ಕಲಿಯೋದಾಗಲ್ಲ. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಅದರ ಸದುಪಯೋಗ ಪಡಿಸೋರು ಅಂತ ಹೇಳುತ್ತಾ, ಮೊದಲನೇದಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಮೊದಲೇ ಬರುವಂತಹ ವಚನಕಾರ್ಯ ಯಾರಪ್ಪ ಅಂತಂದ್ರೆ ಪ್ರಭುದೇವ. ಏನಂತ ಕರಿತೀವಿ ಅಂತಂದ್ರೆ ಇವರಿಗೆ ಅಲ್ಲಮ್ಮ ಪ್ರಭುದೇವ ಅಂತ ಕರಿತೀವಿ. ಇವ್ರಿಗೆ ಏನಪ್ಪ ಅಂತಂದ್ರೆ ಶೂನ್ಯ ಪೀಠದ ಪೀಠಾಧಿಪತಿ ಅಂತಲೂ ಕೂಡ ಕರೀತಾರೆ. ಅನುಭವ ಮಂಟಪನ ಸ್ಥಾಪನೆ ಮಾಡ್ತಾರೆ ಇವರು. ಎಲ್ಲ ಅಂತಂದ್ರೆ ಅದು ಬಸವ ಕಲ್ಯಾಣದಲ್ಲಿ ಮೊಟ್ಟ ಮೊದಲ ಸ್ಥಾಪನೆ ಆದಂತಹ ಸಂಸತ್ತದು ಯಾವುದು ಅಂತಂದ್ರೆ ಅದು ಅನುಭವ ಮಂಟಪ. ಇವರ ಕಾಲಘಟ್ಟ ಯಾವುದಪ್ಪ ಅಂತಂದ್ರೆ ಎಷ್ಟು ಅಂತಂದ್ರೆ 1150. ಇವರ ಕಾಲಘಟ್ಟ 1150. ಇವರ ಮತ ಯಾವುದಪ್ಪ ಅಂತಂದ್ರೆ ವೀರಶೈವ. ಆಶ್ರಯ ಕೊಟ್ಟಿಲ್ಲ ಇವರಿಗೆ. ಮುಂಬರುವಂತಹ ನಡುಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕವಿಗಳಿಗೆ ಆಶ್ರಯ ಕೊಟ್ಟಂಥ ರಾಜರ ಆಶ್ರಯ ಕೊಟ್ಟಿದ್ರು. ಆಮೇಲೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರಾಜರುಗಳು ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ತಮ್ಮ ಆಶ್ರಯದಲ್ಲಿರುವಂತಹ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ರು. ಇಲ್ಲಿ ಯಾವುದೇ ರೀತಿಯ ಆಶ್ರಯವನ್ನು ಕೊಟ್ಟಿರಲ್ಲ. ಅದು ಯಾವ ಕಾಲಘಟ್ಟದಲ್ಲಿ ಅಂತಂದ್ರೆ ಅದು 12ನೇ ಶತಮಾನದಲ್ಲಿ. ಇವರು ಬರೆದಂತಹ ಗ್ರಂಥಗಳು ಯಾರು ಅಂತಂದ್ರೆ ಅಲ್ಲಮ್ಮ ಪ್ರಭುದೇವರು ಬರೆದಂತಹ ಗ್ರಂಥಗಳು ಯಾವುದಪ್ಪ ಅಂತಂದ್ರೆ ಶಟಸ್ಥಲ ಜ್ಞಾನ ಚಾರಿತ್ರೆ ಹಾಗೂ ಬೇರೆ ವಚನಗಳು, ಆಮೇಲೆ ಮಂತ್ರಗೋಪ್ಯ. ಇವೆಲ್ಲ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಇವರು ರಚನೆಯನ್ನು ಮಾಡಿರ್ತಾರೆ. ಅದ್ರ ಸ್ವರೂಪ ಯಾವ ರೀತಿ ಇದೆ ಅಂತಂದ್ರೆ ವಚನ ಗದ್ಯ. ಯಾವುದು ಅಂತಂದ್ರೆ ಶಟಸ್ಥಲ ಜ್ಞಾನ ಚಾರಿತ್ರ್ಯದ ಸ್ವರೂಪ ಯಾವುದಪ್ಪ ಅಂತಂದ್ರೆ ಅದು ವಚನ ಗದ್ಯ ರೂಪದಲ್ಲದ. ಆಮೇಲೆ ಯಾವುದಪ್ಪ ಅಂತಂದ್ರೆ ಇದು ಮಂತ್ರ ಗೋಪೆ ಅಂತ ಅನ್ನೋದು ಪದ್ಯ ರೂಪದಲ್ಲದ. ಅದು ಗದ್ಯ ರೂಪದಲ್ಲದ, ಇದು ಪದ್ಯ ರೂಪದಲ್ಲದ. ಕೇಳ್ತಿರ್ತಾನೆ ಕ್ವಶನ್ಸ್ಗಳು. ಏನು ಅಂತಂದು ಈ ಅಲ್ಲಮ್ಮ ಪ್ರಭುದೇವರ ಮತ ಯಾವುದಪ್ಪ ಅಂತಂದ್ರೆ ಅದು ವೀರಶೈವ. ಅವರು ಬರೆದಂಥ ಶಟಸ್ಥಲ ಜ್ಞಾನ ಚಾರಿತ್ರ್ಯ ಇದು ಯಾವ ಸ್ವರೂಪದ ಪ್ರಕಾರದಲ್ಲದ ಅಂತಂದ್ರೆ ಅದು ವಚನ ಗದ್ಯದಾಗದ. ಮಂತ್ರಗೋಪೆ ಯಾವ ಪ್ರಕಾರದಾಗದ ಅಂತಂದ್ರೆ ಅದು ಪದ್ಯ ಪ್ರಕಾರದಲ್ಲದ. ಈ ರೀತಿ ನಾವು ಅಧ್ಯಯನವನ್ನು ಮಾಡಿ ಓದೋದೇ ಆದರೆ ಮುಂಬರುವಂತಹ ಎಕ್ಸಾಮ್ಸ್ಗಳಲ್ಲಿ ಯಾವುದೇ ರೀತಿಯ ಕ್ವಶನ್ಸ್ಗಳನ್ನು ಕೇಳಿ ನಾವು ಅದನ್ನು ಏನು ಮಾಡಿರ್ತೀವಪ್ಪ ಅಂತಂದ್ರೆ ನಮಗೆ ಅಲ್ಲಿ ಬಿಡಿಸೋಕೆ ಸಾಧ್ಯ ಆಗ್ತದೆ. ಎರಡನೇದು ಕವಿ ಯಾರಪ್ಪ ಅಂತಂದ್ರೆ ಅಥವಾ ವಚನಕಾರ ಯಾರು ಅಂತಂದ್ರೆ ಸಕ್ಲೇಶ್ ಮಾದರಸ. ಇವ್ರ ಬೆನ್ನಿಗೆ ಯಾರ ಬೆನ್ನಿಗೆ ಪ್ರಭುದೇವರ ಬೆನ್ನಿಗೆ ಬರುವಂತಹ ವಚನಕಾರ ಯಾರು ಅಂತಂದ್ರೆ ಸಕ್ಲೇಶ್ ಮಾದರಸ. ಇವರ ಕಾಲಘಟ್ಟನೂ ಕೂಡ 1150. ಏನು ಮಾಡಿರ್ತಾರೆ ನೋಡ್ರಿ, ಇವ್ರ ಕಾಲಘಟ್ಟನೂ 1150, ಇವರ ಕಾಲಘಟ್ಟನೂ 1150. ನಮಗೆ 12ನೇ ಶತಮಾನದಲ್ಲಿ ಬರುವಂತಹ ವಚನಕಾರರು ಇವರು. ಇವರ ಮತ ಯಾವುದಪ್ಪ ಅಂತಂದ್ರೆ ವೀರಶೈವ ಮತ. ಇವ್ರನ್ನೂ ಕೂಡ ವೀರಶೈವ, ಇವ್ರನ್ನೂ ಕೂಡ ವೀರಶೈವ. ಇವರ ಬರೆದಂಥ ಗ್ರಂಥಗಳು ಯಾವುದಪ್ಪ ಅಂತಂದ್ರೆ ವಚನಗಳು. ಯಾರು? ಸಕ್ಲೇಶ್ ಮಾದರಸ ಬರೆದಂತಹ ಗ್ರಂಥ ಯಾವುದಪ್ಪ ಅಂತಂದ್ರೆ ಅದು ವಚನಗಳು. ಇದರ ಪ್ರಕಾರ ಯಾವುದೇ ರೀತಿಯಲ್ಲದ ಅಂತಂದ್ರೆ ಅದು ಗದ್ಯ ಪ್ರಕಾರದಲ್ಲಿ ಇದೆ.
ಸಕಲೇಶ್ ಮಾದರಸ ಅವ್ರದ್ದು. ನೆಕ್ಸ್ಟ್ ಬರುವಂಥವ್ರು ಯಾರಪ್ಪ ಅಂತಂದ್ರೆ ಜಗಜ್ಯೋತಿ ಬಸವೇಶ್ವರರು. ಇವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಬಸವನ ಬಾಗೇವಾಡಿಯಲ್ಲಿ ಜನಿಸಿ ತಮ್ಮ ಕಾಯಕವನ್ನು ಜನರಿಗೆ ಜಾತಿ ಎಲ್ಲವನ್ನು ಹೋಗಲಾಡಿಸಿ ಒಂದು ಸಹಬಾಳ್ವೆಯನ್ನು ರೂಪಿಸಿದಂಥವ್ರು ಯಾರಪ್ಪ ಅಂತಂದ್ರೆ ಅದು ವಿಶ್ವಗುರು ಬಸವಣ್ಣನವರು. ಇವರ ಕಾಲಘಟ್ಟ ಯಾವುದಪ್ಪ ಅಂತಂದ್ರೆ 1150. ಇವರ ಮತನೂ ಕೂಡ ಯಾವುದಪ್ಪ ಅಂತಂದ್ರೆ ಅದು ವೀರಶೈವ ಮತ. ಇವರು ಬರೆದಂತಹ ಗ್ರಂಥಗಳು ಒಂದೇದು ಯಾವುದಪ್ಪ ಅಂತಂದ್ರೆ ಅದು ಶಟಸ್ಥಲ ವಚನ ಹಾಗೂ ಬೇರೆ ವಚನಗಳು. ಯಾರು ಬರೆದಂಥವು? ಬಸವೇಶ್ವರವರು ಬರೆದಂತಹ ಗ್ರಂಥಗಳು ಯಾವುದಪ್ಪ ಅಂತಂದ್ರೆ ಒಂದು ಶಟಸ್ಥಲ ವಚನ ಹಾಗೂ ಬೇರೆ ವಚನಗಳನ್ನು ರಚನೆ ಮಾಡಿರ್ತಾರೆ ನೋಡ್ರಿ. ಆಮೇಲೆ ಏನು ಮಾಡ್ತಾರಪ್ಪ ಅಂತಂದ್ರೆ ಕಾಲದಾನ ವಚನ, ಇದನ್ನು ಕೂಡ ರಚನೆ ಮಾಡ್ತಾರೆ. ಇದರ ಪ್ರಕಾರ ಯಾವುದಪ್ಪ ಅಂತಂದ್ರದು ಪದ್ಯ ಪ್ರಕಾರದಲ್ಲಿದೆ. ಮಂತ್ರಗೋಪ್ಯ, ಇವರು ರಚನೆ ಮಾಡಿದಂತಹ 3ನೇ ಗ್ರಂಥ ಯಾವುದಪ್ಪ ಅಂತಂದ್ರದು ಮಂತ್ರಗೋಪ್ಯ. ಇದರ ಪ್ರಕಾರ ಯಾವುದು ಅಂತಂದ್ರದು ವಚನ ಗದ್ಯ ರೂಪದಲ್ಲದ. ಇದು ಪದ್ಯ ರೂಪದಲ್ಲಿದೆ, ಇದು ಗದ್ಯ ರೂಪದಲ್ಲಿ ಇದೆ. ಈ ಎಲ್ಲ ವಚನಕಾರರು ಆಮೇಲೆ ಬರುವಂತಹ ಕವಿಗಳು ಇವ್ರ ಬಗ್ಗೆ ಎಲ್ಲರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ನಾವೆಲ್ಲನೂ ತಿಳ್ಕೊಬೇಕು. ಗ್ರಂಥಕಾರ, ಕಾಲ, ಮತ, ಆಶ್ರಯ, ಗ್ರಂಥ ಮತ್ತು ಸ್ವರೂಪ ಇವು ಯಾವೆಲ್ಲನೂ ನಾವು ನೋಡ್ಕೊಂಡ್ವಿ ಅಂತಂದ್ರೆ ಕ್ವಶನ್ ಯಾವುದೇ ಕೇಳಿ, ಅದು ಸ್ವರೂಪದಲ್ಲಾದರೂ ಕೇಳಿ, ಗ್ರಂಥ ರೂಪಲ್ಲಾದರೂ ಕೇಳಿ, ಆಶ್ರಯದಲ್ಲಾದರೂ ಕೇಳಿ, ಮತದಲ್ಲಾದರೂ ಕೇಳಿ, ಕಾಲದಲ್ಲಾದರೂ ಕೇಳಿ, ಗ್ರಂಥಕಾರ ಏನಂತಾದರೂ ಕೇಳಿ, ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಎಷ್ಟು ಓದ್ಕೊಂಡಿವಿ ಅಂತಂದರೆ ಯಾವುದೇ ಕ್ವಶನ್ ಇರಲಿ, ಅದು KS ಆಗಿರ್ಬೋದು, IAS ಆಗಿರ್ಬೋದು, ಯಾವುದೇ ಕ್ವಶನ್, ಯಾವುದೇ ಎಕ್ಸಾಮ್ನಲ್ಲಿ ಯಾವುದೇ ಕ್ವಶನ್ ಇರಲಿ, ನಾವು ಓದ್ಕೊಂಡಿವಿ ಅಂತಂದರೆ ಅಲ್ಲಿ ನಮಗೆ ಗೊತ್ತಾಗ್ತದ ಯಾವ ಆನ್ಸರ್ ಇದೆ ಅಂತಂದು ನಮಗೆ ಗೊತ್ತಾಗ್ತದೆ. ನಾವೇನು ಮಾಡಿರ್ತೀವಪ್ಪ ಅಂತಂದ್ರೆ ಆಲ್ಮೋಸ್ಟ್ ಸುಮ್ಮನೆ ಓದ್ಕೊತ ಹೋಗ್ತೀವಿ. ಏನು ಅಂತಂದು ಪ್ರಭುದೇವ 1150 ಅಷ್ಟೇ ಓದ್ಕೋತೀವಿ. ಆದ್ರೆ ಮತ ಓದ್ಕೊಂಡಿಲ್ಲ ಅಂತಂದ್ರೆ ಕ್ವಶನ್ ಕೇಳ್ತಾನ ಪ್ರಭುದೇವರ ಮತ ಯಾವುದು ಅಂತಂದು, ಅವಾಗ ನಮಗೆ ಕನ್ಫ್ಯೂಸ್ ಆಗಬಾರ್ದು. ಆ ಒಂದು ದೃಷ್ಟಿಕೋನದಿಂದ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿ ವರ್ಷನೂ ಕೂಡ ನಮಗೆ ನೋಟಿಫಿಕೇಶನ್ ಆಗದೆ ಒಂದೇ ಸರಿ ಆಗ್ತಿರ್ತಾವ. ಅಲ್ಲೂ ನಮ್ಮದೊಂದು ಜಾಬ್ ಅದ, ನಂದೊಂದು ನೌಕರಿ ಅದ, ನಂದೊಂದು ಕೆಲಸ ಅದ ಅಂತಲೇ ತಿಳ್ಕೊಂಡು ನಾನು ಓದಬೇಕಾಗ್ತದೆ. ಹೀಗಾಗಿ ನಾವು ಪ್ರತಿಯೊಂದನ್ನು ಓದ್ಕೊತ ಹೋಗ್ತೀವಿ ಅಂತಂದರೆ ನಮಗೆಲ್ಲನೂ ಕೂಡ ಅಲ್ಲಿ ಗೊತ್ತಾಕೋತು ಹೋಗ್ತದ. ನೆಕ್ಸ್ಟ್ ಬರುವಂತಹ ವಚನಕಾರ ಯಾರು ಅಂತಂದ್ರೆ ಅದು ಚನ್ನಬಸವ. ನೆಕ್ಸ್ಟ್ ಬರುವಂಥ ವಚನಕಾರ ಯಾರು ಅಂತಂದರೆ ಚನ್ನಬಸವ. ಇವರ ಕಾಲಘಟ್ಟ ಎಷ್ಟು ಅಂತಂದರೆ 1150. ಕಾಲಘಟ್ಟ ಎಷ್ಟು? 1150. ಇವರ ಮತನೂ ಕೂಡ ವೀರಶೈವ. ನಾವು ಹಿಂದೆ ನೋಡಿದಂತಹ ವಚನಕಾರರದೂ ವೀರಶೈವ, ಇವ್ರದೂ ಕೂಡ ವೀರಶೈವ. ಇವರು ಬರೆದಂತಹ ಗ್ರಂಥಗಳು ಯಾರು? ಚನ್ನಬಸವಣ್ಣ ಬರೆದಂತಹ ಗ್ರಂಥಗಳು ಒಂದು ಶಟಸ್ಥಲ ವಚನ ಹಾಗೂ ಬೇರೆ ವಚನಗಳು, ಕರುಣ ಹಾಸಿಗೆ, ಮಿಶ್ರಪರ್ಣ, ಮಂತ್ರಗೋಪ್ಯ, ಕಾಲದಾನ, ರುದ್ರ ಭಾರತದ ದೃಷ್ಟಿ, ಒಟ್ಟು 6 ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಯಾರು ಅಂತಂದ್ರೆ ಅವರು ಚನ್ನ ಬಸವಣ್ಣ. ಕ್ವಶನ್ ಕೇಳಬಹುದು, ಏನು ಅಂತಂದ್ರಿ? ರುದ್ರ ಭಾರತದ ದೃಷ್ಟಿ ಅನ್ನ ರಚನೆ ಮಾಡಿದಂತಹ ವಚನಕಾರ ಯಾರು ಅಂತಂದು ಕ್ವಶನ್ ಕೇಳಬಹುದು. ಆವಾಗ ನಾವು ಓದ್ಕೊಂಡವಪ್ಪ ಅಂತಂದ್ರೆ ಸಡನ್ಲಿ ನಾವು ಆಪ್ಷನ್ಸ್ ಓದೋಕ್ಕಿಂತ ಬಿಫೋರೇ ಇದಂತ ನಾವು ಹಾಕಿಬಿಡ್ತೀವಿ. ಒಂದು ವೇಳೆ ನಾವು ಎರಡೇ ಓದ್ಕೊಂಡಿವಿ, ಯಾವುದಪ್ಪ ಅಂತಂದ್ರೆ ಶಟಸ್ಥಲ ವಚನ ಹಾಗೂ ಬೇರೆ ವಚನಗಳನ್ನ ಅಷ್ಟೇ ನೋಡ್ಕೊಂಡಿವಿ, ಅಥವಾ ಮಂತ್ರಗೋಪ್ಯ ಅಷ್ಟೇ ನೋಡಿದ್ವಿ, ಕಾಲದಾನ ಅಷ್ಟೇ ನೋಡಿದ್ವಿ ಅಂತಂದ್ರೆ ಇದು ಕ್ವಶನ್ ಕೇಳೋದಂತಂದ್ರೆ ಅದ್ರ ಸಲುವಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದೂ ಕೂಡ ನಾವು ಅರ್ಥಪೂರ್ಣವಾಗಿ ಓದಾಗ ಮಾತ್ರ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಹೌದು ಯಾವುದೇ IAS ಇರಲಿ KS ಇರಲಿ ಏನೇ ಇರಲಿ, ಈ ಕೂಡ ನಾವು KSನು ಎಕ್ಸಾಮ್ ನೋಟಿಫಿಕೇಶನ್ ಆಗ್ಯದ, ಅದನ್ನು ನೆಕ್ಸ್ಟ್ ಎಕ್ಸಾಮ್ ಅದಾವ. ಆಮೇಲೆ IASನು ಕೂಡ ನಾವು ಕನ್ನಡದಲ್ಲಿ ಬರಿಬೋದು. ಹೀಗಾಗಿ ಬಹಳಷ್ಟು ಅಧ್ಯಯನ ದೃಷ್ಟಿಕೋನದಿಂದ ನಾವು ಓದುವುದೇ ಆದರೆ ನಮಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಫಲಿತಾಂಶ ಕಟ್ಟಿಟ್ಟ ಬುತ್ತಿ. ನೋಡಿ, ಇದು ಕಾಲದಾನ ಅಂತನದು ಪದ್ಯ ರೂಪದಾಗದ, ಇದು ರುದ್ರ ಭಾರತ ಅನ್ನೋದು ಕೂಡ ಪದ್ಯ ರೂಪದಾಗದ. ರುದ್ರ ಭಾರತದ ದೃಷ್ಟಿ ಅಂತ ಅನ್ನೋದು ಪದ್ಯ ರೂಪದಾಗೆ ಅದ. ಅಲ್ಲಿ ಕ್ವಶನ್ ಕೇಳ್ತಾನ ಸ್ವರೂಪದಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಕಂಪಲ್ಸರಿ ಎಲ್ಲನೂ ಕೂಡ ಅರ್ಥ ಮಾಡ್ಕೊಂಡು ಓದಬೇಕಾಗ್ತದೆ. ನೆಕ್ಸ್ಟ್ ಬರುವಂತಹ ವಚನಕಾರ ಯಾರಪ್ಪ ಅಂತಂದ್ರೆ ಸಿದ್ಧಾರಾಮ. 5ನೇ ವಚನಕಾರ ಯಾರು? ಸಿದ್ಧಾರಾಮ. ಇವನ ಕಾಲಘಟ್ಟ ಎಷ್ಟಪ್ಪ ಅಂತಂದ್ರೆ 1150. ನಾವು ಹಿಂದೆ ನೋಡಿದಂಥ ಎಲ್ಲ ವಚನಕಾರರು ಕೂಡ 1150. ಇವರ ಮತನು ಯಾವುದಪ್ಪ ಅಂತಂದ್ರೆ ಅದು ವೀರಶೈವ ಮತ. ನೋಡ್ರಿ, ಕ್ವಶನ್ ಹೆಂಗೆ ಬೇಕಾದ್ರೂ ಕೇಳ್ಬೋದು. ಸಿದ್ಧಾರಾಮ ಕವಿಯ ಮತ ಯಾವುದಂತ ಕ್ವಶನ್ ಕೇಳ್ಬೋದು. ಯಾವುದು ಅಂತಂದ್ರೆ ಅದು ವೀರಶೈವ. ಅವರು ಬರೆದಂತಹ ವಚನಗಳು ಯಾವಪ್ಪ ಗ್ರಂಥಗಳಂತಂದ್ರೆ ಒಂದೇದು ವಚನಗಳನ್ನು ರಚನೆ ಮಾಡ್ತಾರೆ.
ಮಿಶ್ರ ಸೂತ್ರದ ತ್ರಿವೇದಿ ರಚನೆ ಮಾಡ್ತಾರೆ, ಬಸವ ಸೂತ್ರದ ತ್ರಿವೇದಿಯನ್ನು ರಚನೆ ಮಾಡ್ತಾರೆ, ಕಾಲದಾನನ ರಚನೆ ಮಾಡ್ತಾರೆ. ತದನಂತರ ಯಾವುದಪ್ಪ ಅಂತಂದ್ರೆ ಮಂತ್ರ ಗೋಪ್ಯ. ಭಾಳಷ್ಟು ಯೂಸಸ್ ನೆಟ್ ಆಗಿರ್ಬೋದು, ಕೆಸೆಟ್ ಆಗಿರ್ಬೋದು, ಹೀಗೆ ಮುಂದೆ ಬರುವಂತಹ TET ಪರೀಕ್ಷೆ ಆಗಿರ್ಬೋದು, ಈ ಎಲ್ಲ ಟೈಮ್ನಲ್ಲಿ ಏನು ಮಾಡ್ತಿರ್ತಾರೆ ಅಂತಂದರೆ ಕ್ವಶನನ್ನು ಕೇಳ್ತಾ ಇರ್ತಾರೆ. ಏನು ಅಂತಂದು ಕಾಲದಾನ ಯಾರ್ದು ಅಂತಂದ್ರೆ ಸಿದ್ಧಾರಾಮ ಕೃತಿ ಅವರ ಕಾಲದಾನ ಕೃತಿಯನ್ನು ಅದರ ಪ್ರಕಾರ ಸ್ವರೂಪ ಯಾವ ಪ್ರಕಾರದಲ್ಲ ಅಂತಂದ್ರೆ ಅದು ತ್ರಿಪದಿ ಪ್ರಕಾರದಲ್ಲದ. ನೋಡ್ರಿ, ಈ ವಚನಗಳಂತ ಅನ್ನೋದು ವ್ಯಾಖ್ಯಾನ ಗದ್ಯದ ಗದ, ವ್ಯಾಖ್ಯಾನದ ಗದ ಅದ, ಇದು ಗದ್ಯ ರೂಪದಲ್ಲದ, ಇದು ವಚನ ಗದ್ಯದ ಗದ, ಇದು ಬಸವಸೂತ್ರದ ತ್ರಿಪದಿ ಪದ್ಯ ರೂಪದ ಗದ, ಆಮೇಲೆ ಇದು ಏನಪ್ಪ ಅಂತಂದ್ರೆ ತ್ರಿಪದಿದ ಗದ, ಇದು ವಚನ ಅದ, ಇದು ಪದ್ಯದ. ನಾವು KS ಸ್ಟಡಿ ಮಾಡಿದೀವಿ ಅಂತಂದ್ರೆ ನಮಗೆ PC ಆರಾಮ ಆಗ್ತಾವ. ನಾವು PC ಸಲ ಓದ್ಕೋತ ಕೂತೀವಿ ಅಂತ ಏನು ಅನ್ಕೊಂಡಿರ್ಬೇಕಾಗ್ತದೆ. ಯಾಕಂತಂದ್ರೆ ಒಂದು ಬಾರಿ ಸಿಕ್ಕಂಥ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೋಬೇಕಾಗ್ತದೆ. ಇಲ್ಲ ಮುಂದೆ ಓದೋದು ನಡಿ ಮತ್ತು ಮುಂದೆ ಓದೋದು ನಡಿ ಅಂತಂದ್ರೆ ಹಾಗೆ ನಾವು ಪಾಸಾಗಿ ಹೊರಗೆ ಹೋಗ್ತೀವಿ, ನಮ್ಗೆ ಕ್ಲಿಕ್ ಆಗೋದಾಗಲ್ಲ. ಆ ಒಂದು ದೃಷ್ಟಿಕೋನದಿಂದ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದನ್ನು ಓದ್ಕೋತ ಹೋಗ್ಬೇಕು. ಒಂದು ಕ್ವಶನ್ಗೆ 4 ಆಪ್ಷನ್ಸ್ ಕೊಟ್ಟಿರ್ತಾನೆ, ನಾವು ಒಂದೇ ಆಪ್ಷನ್ಸ್ ಓದ್ಕೋತ ಹೋದ್ವಿ ಅಂತಂದ್ರೆ ಅಲ್ಲಿ ಬೇರೆ ಕ್ವಶನ್ ಕೇಳ್ಬೋದು, ಅದೇ ಕ್ವಶನಿಗೆ ಬೇರೆ ಥರನೂ ಕೇಳ್ಬೋದು. ಹೀಗಾಗಿ ಬರುವಂಥ ಕ್ವಶನ್ಗೆ ಇರುವಂಥ 4 ಆಪ್ಷನ್ಸ್ ನಮಗೆ ಗೊತ್ತಿರಬೇಕು. ಅಂದಾಗ ಮಾತ್ರ ಏನಾಗ್ತವಪ್ಪ ಅಂತಂದ್ರೆ ಅದು 500 ಪೋಸ್ಟ್ ಇರಲಿ, 1,000 ಪೋಸ್ಟ್ ಇರಲಿ, ಅದ್ರೊಳಗೆ ನಮಗೊಂದು ಪೋಸ್ಟ್ ಇರ್ತದೆ. ಆ ಒಂದು ಇಂಟೆನ್ಷನ್ದಿಂದ ಹೋದ್ರಪ್ಪ ಅಂತಂದ್ರೆ 100% ನಿಮ್ಗೆ ನೌಕರಿ ಗ್ಯಾರಂಟಿ. ಮುಂದೆ ಬರುವಂತಹ ವಚನಕಾರ್ತಿ ಯಾರಪ್ಪ ಅಂತಂದ್ರೆ ಮಾದೇವಕ್ಕ. ಇವ್ರು ನೋಡ್ರಿ, ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇವ್ರ ಕಾಲಘಟ್ಟನು 1150. ಇವ್ರ ಮತ ಯಾವುದಪ್ಪ ಅಂತಂದ್ರೆ ಅದು ವೀರಶೈವ ಮತ. ನೋಡ್ರಿ, ಹೆಣ್ಣು ಮಗಳು ಈಗಪ್ಪ ಆ ಟೈಮ್ನಲ್ಲಿ ಶಿಕ್ಷಣವನ್ನೇ ಇರಲಿಲ್ಲ, ಆದರೂ ಕೂಡ ಇವರು ತನ್ನ ಸಂಸಾರವನ್ನು ತ್ಯಾಗ ಮಾಡಿ ಏನು ಮಾಡಿದ್ರಪ್ಪ ಅಂತಂದ್ರೆ ಬಸವ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಇದ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ವಚನಗಳನ್ನು ರಚನೆ ಮಾಡ್ತಾರೆ. ಆಮೇಲೆ ಇದು ಯಾವ ಪ್ರಕಾರದಾಗದ ಅಂತಂದ್ರೆ ಇದು ಗದ್ಯ ಪ್ರಕಾರದಾಗದ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಯೋಗಾಂಗ ತ್ರಿವಿಧಿ. ಇದು ಯಾವುದಪ್ಪ ಅಂತಂದ್ರೆ ತ್ರಿಪದಿಯಲ್ಲೇ ರಚನೆ ಅದ. ಕ್ವಶನ್ ಕೇಳಿದ ಲಾಸ್ಟ್ ಟೈಮ್ UGC ನೆಟ್ನಲ್ಲಿ ಏನು ಅಂತಂದು ಯೋಗಾಂಗ ತ್ರಿಪದಿ, ಅಕ್ಕ ಮಾದೇವಿಯವರ ಯೋಗಾಂಗ ತ್ರಿವಿಧಿ ಯಾವ ಪ್ರಕಾರದಲ್ಲದಂತ ಕ್ವಶನ್ ಕೇಳಿದ್ದ, ಅದು ಯಾವ ಪ್ರಕಾರದಲ್ಲದ ಅಂತಂದ್ರೆ ತ್ರಿಪದಿದಾಗ ಅದ. ಆಮೇಲೆ ಏನಂತಂದ್ರೆ ಸೃಷ್ಟಿಯ ವಚನ ಅಕ್ಕಗಳ ಪೀಠಿಕೆ, ಇದನ್ನು ಕೇಳ್ತಾನೆ. ಇದು ಯಾವುದಪ್ಪ ಅಂತಂದ್ರೆ ಇದು ವ್ಯಾಖ್ಯಾನ ಗದ್ಯದಾಗದ. ಕ್ವಶನ್ ಯಾವ ರೀತಿನೂ ಕೇಳಬಹುದು. ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲಾನು ಓದ್ಕೋಬೇಕಾಗ್ತದೆ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಬರುವಂಥವ್ರು ಯಾರಪ್ಪ ವಚನಕಾರ ಅಂತಂದ್ರೆ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ. ಇವರ ಕಾಲಘಟ್ಟ ನೋಡ್ರಿ 1160. ಹಿಂದೆ ನೋಡಿದಂತಹ ಕವಿಗಳ ಕಾಲಘಟ್ಟ 1150. ನೆಕ್ಸ್ಟ್ ಬರುವಂತಹ ಕವಿಗಳ ಕಾಲಘಟ್ಟ ಇವ್ರು ನೋಡ್ರಿ ಯಾರ್ದು ಅಂತಂದ್ರೆ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಇವ್ರದ್ದು 1160. ಇವ್ರ ಮತ ಯಾವುದಪ್ಪ ಅಂತಂದ್ರೆ ವೀರಶೈವ ಮತನೇ. ಪ್ರತಿಯೊಂದು ಒಬ್ಬನು ಕೂಡ ಏನು ಮಾಡ್ತಿರ್ತಾರೆ, ಕವಿಗಳಲ್ಲಿ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಕವಿತೆಗಳನ್ನು ರಚನೆ ಮಾಡಿರ್ತಾರೆ, ಕಾದಂಬರಿಗಳನ್ನು ರಚನೆ ಮಾಡ್ತಿರ್ತಾರೆ. ಅಲ್ಲಿ ಏನು ಮಾಡಿರ್ತಾರಂತಂದ್ರೆ ಕವಿಗಳಿಗೆ ಆಶ್ರಯನ ಕೊಟ್ಟಿರ್ತಾರೆ. ಆದ್ರಲ್ಲಿ 12ನೇ ಶತಮಾನದಾಗ ವಚನಕಾರಿ ಯಾರೂ ಆಶ್ರಯ ಕೊಟ್ಟಿರಲಿಲ್ಲ. ಆದ್ರೆ ಬಸವಣ್ಣವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಬಿಜ್ಜಳ ಅರಸನಲ್ಲಿ ಇದ್ದಿರ್ತಾರೆ. ಆದ್ರೆ ನಾವು ಆಶ್ರಯ ಕೊಟ್ಟಂಥ ದೊರೆಯನ್ನು ನೋಡಿದಾಗ ಅಲ್ಲಿ ಯಾವುದೇ ರೀತಿಯ ಆಶ್ರಯ ಇರಿದ್ದಿರಲ್ಲ. ಹೀಗಾಗಿ ನಾವು ಅದನ್ನು ನೋಡ್ಕೋಬೇಕಾಗ್ತದ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಅವರಿಗೆ ಯಾವುದೇ ರೀತಿಯ ಆಶ್ರಯ ಯಾರು ರಜಾ ಕೊಟ್ಟಿರಲ್ಲ. ಇವರ ಗ್ರಂಥಗಳು ನೋಡ್ರಿ ಯಾವುದಪ್ಪ ಅಂತಂದ್ರೆ ಒಂದನೇದು ವಚನಗಳು, ಎರಡನೇದು ಇಷ್ಟಲಿಂಗ ಸೂತ್ರ, ಮೂರನೇದು ಬಸವ ಗೀತಾ. ನೋಡ್ರಿ ಇವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರೆ 3 ಗ್ರಂಥಗಳನ್ನು ರಚನೆ ಮಾಡ್ತಾರೆ. ವಚನಗಳು ಇದು ಯಾವುದಪ್ಪ ಅಂತಂದ್ರೆ ವಚನ ಗದ್ಯದ ಗದ. ಇದರ ಪ್ರಕಾರ ಸ್ವರೂಪ ಯಾವುದಪ್ಪ ಅಂತಂದ್ರೆ ಅದು ವಚನ ಗದ್ಯದಾಗದ. ಇಷ್ಟಲಿಂಗ ಸೂತ್ರ ಅಂತ ಅನ್ನೋದು ಗೊತ್ತಿಲ್ಲ, ಇದು ಯಾವ ಪ್ರಕಾರದಾಗದ ಅಂತಂದ್ರೆ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಬಸವ ಗೀತಾ. ಇದು ಯಾವುದಪ್ಪ ಅಂತಂದ್ರೆ ಪದ್ಯ ದಲದ ಪ್ರಕಾರದಲ್ಲಿ ಅದ. ನೆಕ್ಸ್ಟ್ ಬರುವಂತಹ ಕವಿ ಬಹಳಷ್ಟು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿದಂತಹ ಕವಿ ಯಾರು ಅಂತಂದ್ರೆ ಅದು ಹರಿಹರ. ಇವರ ಕಾಲಘಟ್ಟ ಎಷ್ಟಪ್ಪ ಅಂತಂದ್ರೆ 1200. ಇವರ ಮತನು ಕೂಡ ವೀರಶೈವ ಮತ. ನೋಡ್ರಿ ಕೇಳ್ತಾನ ಏನು ಅಂತಂದು ಹರಿಹರ ಕವಿಯ ಕಾಲಘಟ್ಟ ಎಷ್ಟು ಕ್ವಶನ್ ಕೇಳ್ತಿರ್ತಾನ. ಎಷ್ಟಪ್ಪ ಅಂತಂದ್ರೆ 1200. ಬೈ UGC ನೆಟ್ ಕೆಸೆಟ್ನಲ್ಲಿ ಲಾಸ್ಟ್ ಟೈಮ್ ಏನು ಮಾಡ್ತಿರ್ತಾನ ಅಂತಂದ್ರೆ ಕಾದಂಬರಿಗಳಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ಕ್ವಶನ್ಸನ್ನು ಕೇಳ್ತಿರ್ತಾನೆ. ಆ ಒಂದು ಇಂಟೆನ್ಷನ್ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲವನ್ನು